ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಮ ಭವ್ಯ, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ನಿನ್ನೆ ದೇವನಹಳ್ಳಿಯಿಂದ ಹೂವು ಎಲ್ಲ ತೊಗೊಂಡು ಬಂದು ಹೂವು ಎಲ್ಲ ಕಟ್ಕೊಂಡು ಟೈಮ್ ಆಗಿ ಹೋಗ್ಬಿಡ್ತು ನೈಟು. ಹಾಗಾಗಿ ಅಡುಗೆ ಮನೆ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಅನ್ನ ರಸ ಮಾಡ್ಕೊಂಡು ಊಟ ಮಾಡಿದ್ವಿ ಅಷ್ಟೇ. ಪಾತ್ರೆಗಳೆಲ್ಲ ಹಂಗೆ ಇತ್ತು ಅಂತ ಬೆಳಗ್ಗೆ ಎದ್ದಿದ ತಕ್ಷಣವೇ ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ಮೋಸ್ಟು ನೈಟು 12 ಗಂಟೆ ಆಗೋಯ್ತು ಹೂವು ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರೊಳಗಡೆ. ನಮ್ಮ ಮನೇಲಿ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಮಂತ್ರಾಲಯಕ್ಕೆ ಹೋಗಿದ್ದಾರೆ. ನಮ್ಮ ಅತ್ತೆ ಇದ್ದಿದ್ರೆ ಪಾಪ ನಾನು ಹೂವು ಕಟ್ಕೊಂಡಿದ್ದಿದ್ರೆ ಪಾತ್ರೆಗಳೆಲ್ಲ ತೊಳ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋರು. ಅವ್ರು ಇಲ್ಲದೆ ಇರೋದ್ರಿಂದ ಬೆಳಗ್ಗೆ ಎದ್ದು ನನಗೆ ಬಿತ್ತು ಆ ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅಡುಗೆ ಮನೆಗೆ ಹೋದೆ. ತುಂಬ ಪಾತ್ರೆಗಳಿತ್ತು. ಪಾತ್ರೆಗಳೆಲ್ಲ ತೊಳ್ಕೊಂಡ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಮ್ಮ ಮನೆಯವ್ರು ಇರಲಿಲ್ಲ, ಎಲ್ಲೋ ಹೋಗಿದ್ದರು. ಇನ್ನು ಮತ್ತೆ ನಮ್ಮ ಮಾವನೂ ಇರಲಿಲ್ವಲ್ಲ. ಮಕ್ಕಳು ಎದ್ದೇಳೋದೇ ಲೇಟ್ ಆಗುತ್ತೆ. ಅವ್ರು ಎದ್ದೇಳು ಅಷ್ಟರಲ್ಲಿ 9 ಗಂಟೆ ಆದರೂ ಆಗುತ್ತೆ. ಅಷ್ಟರೊಳಗಡೆ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾನೆಲ್ಲ ಕ್ಲೀನ್ ಮಾಡಿದ್ಮೇಲೆ 8:30 ಆಯಿತು ಮಕ್ಕಳು ಎದ್ದೇಳಷ್ಟರಲ್ಲಿ. ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದೇ ಇನ್ನು ಗುರುವಾರ ಆಗಿರೋದ್ರಿಂದ ನಿನ್ನೆ ಬುಧವಾರ ಏಕಾದಶಿ ಇತ್ತು. ಏಕಾದಶಿ ಇದ್ದಿದ್ದರಿಂದ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ನೆನ್ನೆನೇ ಪೂಜೆ ಎಲ್ಲ ಮುಗಿದಿತ್ತು. ಇದು ವಾಸ್ತು ಬಟ್ಲು ಒಂದು ಮಾತ್ರ ನೆನ್ನೆ ಉಜ್ಕೊಂಡಿರಲಿಲ್ಲ, ಹುಣ್ಸೆಹಣ್ಣು ನೆನೆಸಿರಲಿಲ್ಲ ಅಂತ. ಇದು ಒಂದು ಮಾತ್ರ ಬ್ಯಾಲೆನ್ಸ್ ಇತ್ತು. ಇದೊಂದನ್ನು ಮಾತ್ರ ಉಜ್ಕೊಳ್ಳೋಣ ಅಂತ ಕ್ಲೀನ್ ಮಾಡಿಕೊಂಡೆ. ಇನ್ನು ದೇವ್ರ ಮನೆ ಕೆಲಸ ಕಡಿಮೆನೇ ಇತ್ತಲ್ಲ, ಮಕ್ಕಳನ್ನ ನಿಧಾನಕ್ಕೆ ಎಬ್ಸೋಣ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಷ್ಟರೊಳಗಡೆ ಅವರು ಎದ್ದು ಬಂದರು.
ಇದಾದ್ಮೇಲೆ ನಿನ್ನೆ ಹೂವ ಕಟ್ಟಿದ್ದಿದ್ದು ಇನ್ನೊಂದ್ ಸ್ವಲ್ಪ ಮಳ್ಳೆ ಹೂವ ನಿಂತೋಗ್ಬಿಟ್ಟಿತ್ತು. ತುಂಬಾ ಟೈಮ್ ಆಗೋಯ್ತು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದ್ ಸ್ವಲ್ಪ ಇತ್ತು ಕಟ್ಕೊಂಡ್ಬಿಡೋಣ ಅಂತ ಎಲ್ಲ ಕೆಲಸ ಮುಗಿಸಿ ಹೂವ ಕಟ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಮಕ್ಕಳು ಎದ್ದು ಬಂದ್ರು ಅಷ್ಟರೊಳಗಡೆ. ಇನ್ನು ಊಟಕ್ಕೆ ಅನ್ನಾರಸ ಏನಾದ್ರು ಮಾಡ್ಕೊಳ್ಳೋಣ. ಇನ್ನ ನಾನು ಮಕ್ಕಳು 3 ಜನ ಇದ್ದಿದ್ದಲ್ವಾ. ಅನ್ನಾರಸ ಏನಾದ್ರು ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಅಷ್ಟರೊಳಗಡೆ ನಿಶ್ಚು ಬಂದ. ಅವನೇ ರೈಸ್ಗೆಲ್ಲ ಇಟ್ಟ. ರಸಮ್ಗೆ ಕಟ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಅವನೇ ಕಟ್ ಮಾಡ್ಕೊಂಡ. ಕಟ್ ಮಾಡಿ ಇಟ್ಟಿದ್ದ. ಬಂದು ರಸಮ್ ಮಾಡಿದೆ ನಾನೇನೆ. ಎಲ್ಲ ಮುಗಿಸೋಷ್ಟ್ರೊಳಗಡೆ ಆಲ್ಮೋಸ್ಟ್ 10 ಗಂಟೆ ಆಗೋಯ್ತು. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಮಕ್ಕಳು ಬೆಳಗ್ಗೆ ಎದ್ದಿದ್ದೆ ಸ್ನಾನ ಮಾಡ್ಕೊಂಡು ಬಂದಿದ್ರು. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಚೆ ಎಲ್ಲ ಒಂದು ಸ್ವಲ್ಪ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಒಳಗಡೆ ಬರೋಷ್ಟ್ರೊಳಗಡೆ 11 ಗಂಟೆ ಆಯಿತು. ಸೆಂಟ್ರ್ ತೆಗಿ ಕರೆಕ್ಟಾಗಿ ಇಟ್ಟಿರೋ ಸೆಂಟ್ರ್ಗ. ಮಾಡ್ದ ಒಳಗೆ ಮಾಡ್ದ ಆಂಜನೇಯ ಫೋಟೋ ಹೂವು ಹಾಕಿರೋದು ಕಾಣಿಸ್ತೈತಾ? ಅಲ್ಲಿ ಮಾಡ್ಬಿಟ್ಟು ತುಳಸಿ ಗಿಡಕ್ಕೆ 2 ಚಿಚ್ಬಿಟ್ಟು ಬಾ. ಎಲ್ಲರಿಗೂ ಗುರುವಾರದ ಶುಭಾಶಯಗಳು. ಇವತ್ತಿನ ದಿನಚರಿ ಹೀಗಿತ್ತು. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದನ್ನು. ರಾಯರ ಅನುಗ್ರಹ ಎಲ್ಲರ ಮೇಲೇನೂ ಇರಲಿ, ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.